ನಮಸ್ಕಾರ ವೀಕ್ಷಕರೇ ಕಾಂಗ್ರೆಸ್ನಲ್ಲಿ ಬಿರುಸಿನ ಚಟುವಟಿಕೆ ಆರಂಭ ಆಗಿದೆ. ಈ ಬಾರಿಯ ಯುದ್ಧ ನಿರ್ಣಾಯಕ. ರಾಜ್ಯ ರಾಜಕೀಯದಲ್ಲಿ ಹನಿ ಟ್ರ್ಯಾಪ್ ಭಾರಿ ಸದ್ದು ಮಾಡ್ತಾ ಇದೆ. ಇದು ಕೇವಲ ಆರಂಭ ಅಷ್ಟೇ. ಸಿನಿಮಾ ಇನ್ನೂ ಬಾಕಿ ಇದೆ. ಯಾಕಂದ್ರೆ ಹನಿ ಟ್ರ್ಯಾಪ್ ಕೇವಲ ಹೆಸರು ಮಾತ್ರ, ಇದರ ಹಿಂದಿನ ರಾಜಕೀಯ ರಹಸ್ಯನೇ ಬೇರೆ ಇದೆ. ಸಿಎಂ ಸಿದ್ದರಾಮಯ್ಯ ಅವರು ಈಗ ಕೆರಳಿ ಕೆಂಡವಾಗಿದ್ದಾರೆ. ಮಧುಜಾಲದ ಕಿಂಗ್ ಪಿನ್ಗೆ ಶಾಕ್ ಕೊಟ್ಟಿದ್ದಾರೆ. ಮತ್ತೊಂದು ಕಡೆ ಚೀಟಿ ರಹಸ್ಯ ಹೊರಬೀಳ್ತಿದ್ದ ಹಾಗೆ ರಾಜ್ಯ ರಾಜಕೀಯದಲ್ಲಿ ಅಲ್ಲೋಲ ಕಲ್ಲೋಲವೇ ಸೃಷ್ಟಿಯಾಗಿದೆ. ಕೊನೆಗೂ ಹನಿ ಟ್ರ್ಯಾಪ್ ಹಿಂದಿನ ತೆರೆಮರೆಯ ಆಟ ಬಹಿರಂಗ ಆಗಿದೆ. ಇಬ್ಬರು ಯುವತಿಯರು ಮಾತ್ರ ಅಲ್ಲ, ಕಾಂಗ್ರೆಸ್ನ ಓರ್ವ ಯುವ ನಾಯಕ ಸಿಕ್ಕಿ ಬಿದ್ದಿದ್ದಾನೆ. ಅದು ಸಹ ಹನಿ ಟ್ರ್ಯಾಪ್ ಸ್ಥಳದಲ್ಲೇ. ಇಲ್ಲಿಂದಲೇ ನೋಡಿ ಶುರುವಾಗಿದ್ದು ಮತ್ತೊಂದು ಹಂತದ ಬಣಬಡಿದಾಟ. ಈ ಯುವ ನಾಯಕನ ಹಿಂದೆ ಇದ್ದಾನ ಮಹಾನಾಯಕ ಅನ್ನುವ ಸುಳಿವು ಸಿದ್ದು ಬಣಕ್ಕೆ ಗೊತ್ತಾಗಿದೆ. ಇನ್ನೊಂದು ಕಡೆ ಅಚ್ಚರಿ ಎಂಬಂತೆ ಎಲ್ಲರೂ ರಾಜಣ್ಣ ಅವರ ಪರವಾಗಿ ನಿಂತರೆ ಡಿ.ಕೆ. ಶಿವಕುಮಾರ್ ಅವರು ಮಾತ್ರ ರಾಜಣ್ಣ ತಪ್ಪು ಮಾಡಿದ್ದಾರೆ, ಈ ಕಡೆಯಿಂದ ಹಲೋ ಅಂದರೆ ಆ ಕಡೆಯಿಂದಲೂ ಹಲೋ ಅಂತ ರಿಪ್ಲೈ ಬರುತ್ತೆ ಅನ್ನುವ ಮತ್ತೊಂದು ಮಾರ್ಮಿಕ ಡೈಲಾಗ್ ಅನ್ನು ಬಿಟ್ಟಿದ್ದಾರೆ. ಇದು ಈಗ ಒಂದು ದೊಡ್ಡ ರಾಜಕೀಯ ಹೈಡ್ರಾಮದ ಮುನ್ಸೂಚನೆಯನ್ನು ಕೊಡ್ತಾ ಇದೆ. ಈ ನಡುವೆ ಕಾಂಗ್ರೆಸ್ ರಾಜಕೀಯದಲ್ಲಿ ಬಿಜೆಪಿಯ ಯತ್ನಾಳ್ ಮಿಂಚ್ತಾ ಇದ್ದಾರೆ. ಯತ್ನಾಳ್ ಅವರಿಗೆ ಈ ಪ್ರಕರಣದಿಂದಾಗಿ ಭಾರಿ ಮೈಲೇಜ್ ಸಿಕ್ಕಿದೆ. ವಿಪಕ್ಷ ನಾಯಕ ಆರ್ ಅಶೋಕ್ ಅವರನ್ನೇ ಬೀಟ್ ಮಾಡಿದ್ದಾರೆ. ಹಾಗಾದ್ರೆ ನಿಜಕ್ಕೂ ನಡೆದಿದ್ದೇನು? ಮಧುಜಾಲದ ಕಿಂಗ್ ಪಿನ್ಗೆ ಸಿದ್ದು ಶಾಕ್ ಕೊಟ್ಟಿದ್ದು ಹೇಗೆ? ನಿರ್ಣಾಯಕ ಯುದ್ಧಕ್ಕೆ ವೇದಿಕೆ ಸಿದ್ಧವಾಯ್ತಾ? ಸಿದ್ದು ಬಣ ಡಿ.ಕೆ. ಬಣ ನೇರ ಯುದ್ಧಕ್ಕೆ ಬಿದ್ರ? ಹನಿ ಟ್ರ್ಯಾಪ್ ಸ್ಥಳದಲ್ಲಿ ಸಿಕ್ಕಿಬಿದ್ದ ಕಾಂಗ್ರೆಸ್ ಯುವ ನಾಯಕ ಯಾರು? ಈ ಯುವ ನಾಯಕನ ಹಿಂದಿದ್ದಾನ ಖಳನಾಯಕ? ಚೀಟಿ ರಹಸ್ಯ ಬಯಲಾಗಿದ್ದು ಹೇಗೆ? ಸಿದ್ದು ಮಾಡಿದ ರಣತಂತ್ರ ಏನು? ಆ ಎಲ್ಲದರ ಬಗ್ಗೆ ವರದಿ ಇದೆ, ನೋಡೋಣ. ವೀಕ್ಷಕರೇ, ರಾಜ್ಯ ರಾಜಕೀಯದಲ್ಲಿ ತೆರೆಮರೆಯ ಬಹುತೇಕ ಎಲ್ಲ ರಣತಂತ್ರಗಳು ಬಹಿರಂಗ ಆಗುತ್ತೆ. ಬಹುತೇಕರ ನಡೆಯನ್ನು ನಾವು ಊಹೆ ಮಾಡಬಹುದು. ಆದರೆ ಓರ್ವ ನಾಯಕನ ರಣತಂತ್ರಗಳು ಅಷ್ಟು ಸುಲಭವಾಗಿ ಗೊತ್ತಾಗೋದಿಲ್ಲ. ಅಷ್ಟು ಸೀಕ್ರೆಟ್ ಆಗಿ ಬಹಳ ಅಚ್ಚುಕಟ್ಟಾಗಿ ಕೆಲಸವನ್ನು ಮಾಡಿ ಮುಗಿಸ್ತಾರೆ. ಆ ನಾಯಕ ಬೇರಾರು ಅಲ್ಲ, ಆ ಚತುರ ನಾಯಕ ನಮ್ಮ ರಾಜ್ಯದ ಮುಖ್ಯಮಂತ್ರಿಯಾಗಿರುವ ಸಿದ್ದರಾಮಯ್ಯ ಅವರು. ಸದ್ಯ ಇಡೀ ರಾಜಕೀಯ ಮೇಲಾಟ ಎಲ್ಲದೂ ಸಿಎಂ ಸಿದ್ದು ಪರವಾಗಿದೆ. ವೀಕ್ಷಕರೇ, ರಾಜಕೀಯವಾಗಿ ತೆರೆಮರೆಯಲ್ಲಿ ನಡೀತಾ ಇರೋದೇ ಬೇರೆ, ಸಾರ್ವಜನಿಕವಾಗಿ ಕಾಣಿಸ್ತಾ ಇರೋದೇ ಬೇರೆ. ಈ ಹನಿ ಟ್ರ್ಯಾಪ್ ಪ್ರಕರಣಕ್ಕೆ ಇಷ್ಟೊಂದು ಮಹತ್ವ ಕೊಟ್ಟಾಗಲೇ ಅನುಮಾನದ ಘಾಟ್ ಹೊಡೆಯೋದಕ್ಕೆ ಶುರುವಾಗಿತ್ತು. ಮೇಲ್ನೋಟಕ್ಕೆ ಮಾತ್ರ ಇದು ಹನಿ ಟ್ರ್ಯಾಪ್ ಪ್ರಕರಣ, ಆದರೆ ನಿಜಕ್ಕೂ ಈ ಹನಿ ಟ್ರ್ಯಾಪ್ ವಿಚಾರ ಏನಿದೆ ಅಷ್ಟೊಂದು ಸೀರಿಯಸ್ ಆಗಿ ತಗೊಳ್ಳೋವಂಥ ವಿಷಯ ಅಲ್ವೇ ಅಲ್ಲ. ಅಷ್ಟಿದ್ದಿದ್ರೆ ಇಷ್ಟೊತ್ತಿಗೆ FIR ಆಗಬೇಕಿತ್ತು, ದೂರು ಕೊಡಬೇಕಿತ್ತು, ತನಿಖೆಗೆ ಆದೇಶ ಆಗ್ತಾ ಇತ್ತು, ಯಾವುದಾದ್ರೂ ಏಜೆನ್ಸಿಗೆ ಈ ಪ್ರಕರಣವನ್ನು ಅಸೈನ್ ಮಾಡ್ತಾ ಇದ್ರು. ಆದರೆ ಅದ್ಯಾವುದೂ ಆಗಿಲ್ಲ. ಇದೆಲ್ಲವೂ ಒಂದು ಮಹಾ ಪ್ಲಾನ್ನ ಭಾಗ. ಈಗ ಇದೇ ರಾಜಕೀಯ ವಲಯದಲ್ಲಿ ಸಂಚಲನ ಮೂಡಿಸಿರುವಂತಹ ವಿಷಯ. ಈ ಮಟ್ಟಿಗೆ ಪ್ಲಾನ್ ರೂಪಿಸಿದ್ದಾರೆ ಅಂತ ಹೇಳಿ ನೀವು ಕೂಡ ಶಾಕ್ ಆಗ್ತೀರಾ. ಇದು ಹನಿ ಟ್ರ್ಯಾಪ್ ಅಲ್ಲ, ಬಣ ಬಡಿದಾಟದ ಮಹಾಕತೆ ಇದು. ಈ ಬಾರಿಯ ಯುದ್ಧ ಏನಿದೆ ಅಂತಿಮ ನಿರ್ಣಾಯಕ ಯುದ್ಧ. ಎರಡೂ ಬಣಗಳು ನೇರ ಜಿದ್ದಿಗೆ ಬಿದ್ದಿದ್ದಾರೆ. ಡಿ.ಕೆ. ಶಿವಕುಮಾರ್ ಹಾಗೆ ಸಿದ್ದರಾಮಯ್ಯ ಅವರ ನಡುವಿನ ಅಧಿಕಾರ ಹಂಚಿಕೆಯ ತೆರೆಮರೆಯ ಶೀತಲ ಸಮರಕ್ಕೆ ಈ ಹನಿ ಟ್ರ್ಯಾಪ್ ಪ್ರಕರಣ ಒಂದು ಮಹತ್ವದ ತಿರುವನ್ನು ಕೊಟ್ಟಿದೆ. ಹಾಗಾದರೆ ನಿಜಕ್ಕೂ ಆ ಹನಿ ಟ್ರ್ಯಾಪ್ ಆಗಿದೆ ಅಂತ ಹೇಳ್ತಿದ್ದಾರಲ್ಲ, ಆ ಸಂದರ್ಭದಲ್ಲಿ ಆಗಿದ್ದೇನು? ಈ ಹನಿ ಟ್ರ್ಯಾಪ್ ಪ್ರಯತ್ನದ ಸಂದರ್ಭದಲ್ಲಿ ಹಲವು ಶಾಕಿಂಗ್ ವಿಚಾರಗಳು ಬಹಿರಂಗಗೊಂಡಿದೆ. ಕಳೆದ 1.5 ತಿಂಗಳ ಹಿಂದೆ ಸಹಕಾರ ಸಚಿವ ಕೆ.ಎನ್. ರಾಜಣ್ಣ ಅವರನ್ನು ಹನಿ ಟ್ರ್ಯಾಪ್ಗೆ ಒಳಪಡಿಸುವಂತಹ ಪ್ರಯತ್ನ ನಡೆಯಿತು. ಆದರೆ ಇದರ ಮುನ್ಸೂಚನೆ ರಾಜಣ್ಣ ಅವರಿಗೆ ಮೊದಲೇ ತಿಳಿದಿತ್ತು. ತನ್ನನ್ನು ಬಲೆಗೆ ಕೆಡವಲು ಬಂದವರನ್ನ ತಾವೇ ಬಲೆಗೆ ಬೀಳಿಸಿದ್ರು. ಅಷ್ಟು ಮಾತ್ರ ಅಲ್ಲ, ಅಲ್ಲಿ ಒಂದು ಶಾಕಿಂಗ್ ವಿಚಾರ ಬಯಲಾಗುತ್ತೆ. ತಮ್ಮದೇ ಪಕ್ಷದವರ ಷಡ್ಯಂತ್ರ ಇದು ಅನ್ನೋದು. ಅಂದರೆ ಕಾಂಗ್ರೆಸ್ನ ಕೆಲವು ಪ್ರಭಾವಿ ವ್ಯಕ್ತಿಗಳನ್ನು ಹಿಡಿದು ತಮ್ಮದೇ ಆದ ರೀತಿಯಲ್ಲಿ ಬುದ್ಧಿ ಕಲಿಸೋದಕ್ಕೆ ಮುಂದಾದರು. ಇಲ್ಲಿನೂ ಒಂದು ಇಂಟ್ರೆಸ್ಟಿಂಗ್ ವಿಚಾರ ಇದೆ. ಆ ಘಟನೆಯ ಇಡೀ ಪಿತೂರಿಯನ್ನು ರೂಪಿಸಿದಂತಹ ಪ್ರಭಾವಿ ಯುವ ನಾಯಕ ತಪ್ಪೊಪ್ಪಿಗೆ ಹೇಳಿಕೆಯನ್ನು ಕೊಟ್ಟಿದ್ದಾನೆ. ಇದನ್ನು ರಾಜಣ್ಣ ಅವರ ಬೆಂಬಲಿಗರು ವಿಡಿಯೋ ಮಾಡಿಟ್ಕೊಂಡಿದ್ದಾರೆ. ಅದರಲ್ಲಿ ಶಾಕಿಂಗ್ ವಿಚಾರ ಏನಪ್ಪಾ ಅಂತ ಹೇಳಿದ್ರೆ, ಕಾಂಗ್ರೆಸ್ನ ಕೆಲವು ಪ್ರಭಾವಿ ನಾಯಕರ ಹೆಸರನ್ನು ಅವನು ಹೇಳಿದ್ದಾನೆ. ಆ ಹೆಸರು ಯಾರ್ದು ಅನ್ನೋದು ಕಾಂಗ್ರೆಸ್ನ ಬಹುತೇಕ ಎಲ್ಲ ನಾಯಕರಿಗೂ ಗೊತ್ತಾಗಿದೆ. ವೀಕ್ಷಕರೇ, ಒಂದೊಂದೇ ವಿಚಾರವನ್ನು ನಾವು ಗಮನಿಸ್ತಾ ಹೋದರೆ ಇದು ಬಣ ಬಡಿದಾಟದ ಮತ್ತೊಂದು ಹಂತ ಅನ್ನೋದು ಗೊತ್ತಾಗ್ತಾ ಹೋಗುತ್ತೆ. ಎಲ್ಲಿ ಅನುಮಾನ ಮೂಡುತ್ತೆ ಅಂತ ಹೇಳಿದ್ರೆ, ಈ ಇಡೀ ಹನಿ ಟ್ರ್ಯಾಪ್ನ ವಿದ್ಯಮಾನ ನಡೆದಿದ್ದು 1 ತಿಂಗಳ ಹಿಂದೆ. ತನ್ನನ್ನು ಹನಿ ಟ್ರ್ಯಾಪ್ ಮಾಡೋಕ್ಕೆ ಬಂದವರು ಯಾರು, ಅದರ ಹಿಂದಿರುವಂತಹ ಪ್ರಭಾವಿಗಳು ಯಾರು ಅನ್ನೋದು ರಾಜಣ್ಣ ಅವರಿಗೆ ಗೊತ್ತಿತ್ತು. ಆದರೆ ಯಾಕೆ ಪೊಲೀಸರಿಗೆ ಕಂಪ್ಲೇಂಟ್ ಕೊಡಲಿಲ್ಲ? ಅದರಲ್ಲೂ ರಾಜಣ್ಣ ಸಚಿವರಾಗಿರುವಂಥವ್ರು ಅಷ್ಟೊಂದು ಅಮಾಯಕರ ಅವರು ಅಥವಾ ದಡ್ರ? ಇದೇ ಅನುಮಾನದ ಮೂಲ. ರಾಜಣ್ಣ ಅವರು ಇದನ್ನು ಸದನದಲ್ಲಿ ಪ್ರಸ್ತಾಪ ಮಾಡೋದಕ್ಕೂ ಹಲವು ದಿನಗಳ ಮುಂಚೆನೆ ಪತ್ರಿಕೆಗಳಲ್ಲಿ, ಕೆಲವೊಂದಷ್ಟು ಡಿಜಿಟಲ್ ಮಾಧ್ಯಮಗಳಲ್ಲಿ ಸುದ್ದಿಯಾಗಿತ್ತು. ಮೊದಲು ಈ ವಿಚಾರ ಹೊರಬಂದಿದ್ದು ಸತೀಶ್ ಜಾರಕಿಹೊಳಿ ಅವರ ಬಾಯಿಂದ. ನಮ್ಮ ಪಕ್ಷದವರ ಕೈವಾಡನೇ ಇರಬಹುದು ಅನ್ನೋ ಅನುಮಾನವನ್ನು ವ್ಯಕ್ತಪಡಿಸಿದ್ರು. ಇಲ್ಲಿಂದನೇ ಅನುಮಾನ ಹುಟ್ಕೊಂಡಿದ್ದು. ಯಾಕಂದರೆ ಇವರು ಈ ಚರ್ಚೆಯನ್ನು ಆರಂಭ ಮಾಡಬೇಕಿತ್ತು, ಯಾರಾದರೂ ಒಬ್ಬರು ಅದನ್ನು ಶುರು ಮಾಡಬೇಕಿತ್ತು. ಅದನ್ನು ಸತೀಶ್ ಜಾರಕಿಹೊಳಿ ಅವರು ಮಾಡ್ತಾರೆ.
ಆದರೆ ಇಲ್ಲೂ ಒಂದು ಇಂಟ್ರೆಸ್ಟಿಂಗ್ ಟ್ವಿಸ್ಟ್ ಸಿಗುತ್ತೆ. ಸದನದಲ್ಲಿ ಇದನ್ನು ಮೊದಲು ಪ್ರಸ್ತಾಪ ಮಾಡಿದ್ದು ಬಿಜೆಪಿಯ ಯತ್ನಾಳ್ ಅವರು ಅದಕ್ಕೂ 2 ದಿನಗಳ ಹಿಂದೆ ಸದನದಲ್ಲೇ ಸಚಿವರ ಹೆಸರನ್ನು ಬಹಿರಂಗಪಡಿಸ್ತೀನಿ ಅಂತ ಹೇಳಿದ್ರು. ಇನ್ನು ಸದನದಲ್ಲಿ ಯತ್ನಾಳ್ ಅವರು ಈ ಹನಿ ಟ್ರಾಪ್ ವಿಚಾರವನ್ನು ತೆಗೆದುಕೊಳ್ತಿದ್ದ ಹಾಗೆ ರಾಜಣ್ಣ ಅವರು ಎದ್ದು ನಿಲ್ತಾರೆ. ಯತ್ನಾಳ್ ಅವರು ನನ್ನ ಹೆಸರನ್ನು ತೆಗೆದುಕೊಂಡ್ರಲ್ಲ ಅನ್ನೋ ಕಾರಣಕ್ಕೆ ನಾನು ಸ್ಪಷ್ಟನೆ ಕೊಡ್ತಾ ಇದ್ದೀನಿ ಅಂತ ಹೇಳಿ ತಮ್ಮ ಮಾತನ್ನು ಶುರು ಮಾಡ್ತಾರೆ. ಸ್ಪಷ್ಟನೆ ಕೊಡೋದಕ್ಕೆ ಅಂತ ಎದ್ದು ನಿಂತವರು ಇಡೀ ಕಥೆಯನ್ನೇ ಬಿಚ್ಚಿಡ್ತಾರೆ. ಅಂದರೆ ಅಲ್ಲಿಗೆ ಎಲ್ಲವೂ ಕ್ಲಿಯರ್ ಆಗಿತ್ತು. ಬಹಳ ಅಚ್ಚುಕಟ್ಟಾಗಿ ಈ ಪ್ಲಾನ್ನ ಎಕ್ಸಿಕ್ಯೂಟ್ ಮಾಡ್ತಾರೆ. ವೀಕ್ಷಕರೇ, ನಮ್ಮ ಹಿಂದಿನ ವಿಡಿಯೋದಲ್ಲಿ ನಾವು ಮೊದಲೇ ಹೇಳಿದ್ವಿ, ಯತ್ನಾಳ್ ಹಾಗೆ ರಾಜಣ್ಣ ಅವರು ಒಟ್ಟಿಗೆ ಈ ವಿಚಾರವನ್ನು ಪ್ರಸ್ತಾಪ ಮಾಡಿದ್ದು ಮೊದಲೇ ಇಬ್ಬರು ಮಾತಾಡ್ಕೊಂಡಿದ್ದಾರೇನೋ, ಅಂದರೆ ಸದನದಲ್ಲಿ ಪ್ರಸ್ತಾಪ ಮಾಡಲೇಬೇಕು ಅಂತ ಪ್ಲಾನ್ ಮಾಡಿದ್ರೇನೋ ಅನ್ನೋ ರೀತಿಯಲ್ಲಿ ಕಂಡು ಬಂದಿತ್ತು ಅಂತ ಅನುಮಾನವನ್ನು ವ್ಯಕ್ತಪಡಿಸಿದ್ವಿ. ಈಗ ಚೀಟಿ ಸೀಕ್ರೆಟ್ ಬಯಲಾಗಿದೆ. ಸದನದಲ್ಲಿ ಈ ವಿಚಾರವನ್ನು ಮೊದಲು ಪ್ರಸ್ತಾಪ ಮಾಡಿದ್ದು ಯತ್ನಾಳ್ ಅವರು. ಆದರೆ ಅದಕ್ಕೂ ಮುಂಚೆ ಆಡಳಿತ ಪಕ್ಷದ ಕಡೆಯಿಂದ ಪ್ರತಿಪಕ್ಷದ ಕಡೆಗೆ ಅಂದರೆ ಯತ್ನಾಳ್ ಅವರ ಕಡೆಗೆ ಚೀಟಿ ಬಂದಿತ್ತು. ಇದನ್ನು ಬಿಜೆಪಿಯ ಮತ್ತೊಬ್ಬ ಶಾಸಕ ಸುರೇಶ್ ಗೌಡ ಅವರು ಗಮನಿಸಿ ಪ್ರಸ್ತಾಪ ಮಾಡ್ತಾರೆ. ಆದರೆ ಅದಕ್ಕೆ ಆಡಳಿತ ಪಕ್ಷದ ಕಡೆಯಿಂದ ಯಾವುದೇ ಸಮರ್ಪಕ ಉತ್ತರ ಬಂದಿಲ್ಲ. ಇನ್ನು ವೀಕ್ಷಕರೇ, ಬಿಜೆಪಿ ಕಡೆಯಿಂದ ನೋಡಿದ್ರೆ ಇಲ್ಲಿ ಯತ್ನಾಳ್ ಅವರು ಮಿಂಚ್ತಾರೆ. ಈ ಹನಿ ಟ್ರ್ಯಾಪ್ ವಿಚಾರ ಪ್ರಸ್ತಾಪ ಆದಾಗ ವಿಪಕ್ಷ ನಾಯಕ ಅಶೋಕ್ ಅವರು ಪ್ರತಿಭಟನೆ ಮಾಡಬೇಕಿತ್ತಲ್ವಾ. ಆದರೆ ಮುಂಚೂಣಿಯಲ್ಲಿ ಇದ್ದಿದ್ದು ಯತ್ನಾಳ್ ಅವರು ಹಾಗೆ ಸುನೀಲ್ ಕುಮಾರ್ ಅವರು. ಅಂದರೆ ಈ ವಿಚಾರದಲ್ಲಿ ಅಶೋಕ್ ಅವರನ್ನೇ ಈ ಇಬ್ಬರು ಹಿಂದೆ ತಳ್ಳಿದ್ರು ಅಂತ ಹೇಳ್ಬೋದು. ಅಧಿವೇಶನದ ಕಡೆ ದಿನ ಅಶೋಕ್ ಅವರು ರೊಚ್ಚಿಗೆದ್ದಿದ್ರು ಸಹ ರಾಜ್ಯ ಬಿಜೆಪಿಯ ನಾಯಕರ ಹಾಗೆ ಹೈಕಮಾಂಡ್ ವರಿಷ್ಠರ ಕೆಂಗಣ್ಣಿಗೆ ಗುರಿಯಾಗಿದ್ದಾರೆ. ಇದರಿಂದ ರಾಜ್ಯ ಬಿಜೆಪಿಯ ಒಳಬೇಗುದಿಯ ನಡುವೆನೂ ಯತ್ನಾಳ್ ಅವರಿಗೆ ಪ್ಲಸ್ ಪಾಯಿಂಟ್ ಆಗಿದೆ ಅನ್ನಬಹುದು. ಯತ್ನಾಳ್ ಅವರ ವಿಚಾರವನ್ನು ಪಕ್ಕಕ್ಕಿಡೋಣ. ಆದರೆ ಈಗ ಬಹಳ ಕುತೂಹಲ ಮೂಡಿಸಿರೋದು ಅಂತ ಹೇಳಿದ್ರೆ, ಹನಿ ಟ್ರ್ಯಾಪ್ ವಿಚಾರ ತನಿಖೆ ಆಗುತ್ತೋ ಇಲ್ವೋ? ನಾನು ಬಹಳ ಕ್ಲಿಯರ್ ಆಗಿ ಹೇಳ್ತೀನಿ, ಇದನ್ನು ತಾರ್ಕಿಕ ಅಂತ್ಯಕ್ಕೆ ಯಾವುದೇ ಕಾರಣಕ್ಕೂ ತೆಗೆದುಕೊಂಡು ಹೋಗೋದಿಲ್ಲ. ರಾಜಕೀಯವಾಗಿ ಅದು ಸಾಧ್ಯ ಆಗದೇ ಇರೋ ಮಾತು ಕೂಡ. ಯಾಕಂದರೆ ಇದು ಸ್ವಪಕ್ಷೀಯರಲ್ಲೇ ಸುತ್ತು ಹೊಡೆದಿರುವಂತಹ ವಿಚಾರ. ಪರಮೇಶ್ವರ್ ಅವರು ಸದನದಲ್ಲಿ ಕೇವಲ ಬಾಯಿ ಮಾತಿಗೆ ಹೇಳಿದಂತಿದೆ. ಯಾಕಂದರೆ ಎಲ್ಲರೂ ಒತ್ತಾಯ ಮಾಡಿದ ಮೇಲೆ ಗೃಹ ಸಚಿವರು ಮಾತನಾಡಿರುವಂಥದ್ದು. ಉನ್ನತ ಮಟ್ಟದಲ್ಲೇನೋ ತನಿಖೆ ಮಾಡ್ತೀವಿ ಅಂತ ಹೇಳಿದ್ದಾರೆ. ಆದರೆ ಯಾವ ರೀತಿ ತನಿಖೆ ಮಾಡ್ತಾರೆ? ಸರ್ಕಾರ ಏನಾದರೂ SIT ಫಾರಂ ಮಾಡುತ್ತಾ ಅಥವಾ CID ಕೊಡ್ತಾರಾ? ನಿವೃತ್ತ ನ್ಯಾಯಾಧೀಶರಿಂದಲೇ ತನಿಖೆ ಆಗಬೇಕು ಅಂತ ಸ್ವತಃ ರಾಜಣ್ಣ ಅವರು ಒತ್ತಾಯಪಡಿಸಿದ್ದಾರೆ. ಹೀಗಾಗಿ ಮೇಲ್ನೋಟಕ್ಕೆ ಸರ್ಕಾರದ ನಡೆ ಕುತೂಹಲ ಮೂಡಿಸಿದೆ. ಆದರೆ ಏನೇ ಮಾಡಿದ್ರೂ ಇದಕ್ಕೆ ತಾರ್ಕಿಕ ಅಂತ್ಯ ಮಾತ್ರ ಸಿಗೋದಿಲ್ಲ, ಇದು ಕನ್ಫರ್ಮ್. ಹಾಗಾದರೆ ಇವರೆಲ್ಲ ಯಾಕೆ ಇಷ್ಟೊಂದೆಲ್ಲ ಹೊಡೆದಾಡ್ತಿದ್ದಾರೆ ಅಂತ ನೀವು ಕೇಳ್ಬೋದು. ಇಲ್ಲೇ ಅಡಗಿರೋದು ರಾಜಕೀಯ ರಹಸ್ಯ. ಇಷ್ಟೆಲ್ಲ ಮಾಡ್ತಿರೋದು ಅಧಿಕಾರ ಹಂಚಿಕೆಯ ವಿಚಾರದಲ್ಲಿ ಹೈಕಮಾಂಡ್ಗೆ ಒಂದು ಸ್ಟ್ರಾಂಗ್ ಸಂದೇಶವನ್ನು ಕೊಡೋದಕ್ಕೆ. ಇದು DK ಶಿವಕುಮಾರ್ ಅವ್ರಿಗೂ ಗೊತ್ತಾಗಿದೆ. ನೀವೆಲ್ಲರೂ ಗಮನಿಸಿರೋ ಹಾಗೆ DK ಅವರ ವಿರುದ್ಧ ನಿರಂತರವಾಗಿ ರಾಜಣ್ಣ ಅವರು ಸಿಡಿದೇಳ್ತಿದ್ದಾರೆ. ಅದರಲ್ಲೂ ಸಿದ್ದರಾಮಯ್ಯ ಅವರ ವಿಚಾರ ಬಂದಾಗ ಮೊದಲು ಮುಂದೆ ಬರೋದೇ ರಾಜಣ್ಣ ಅವರು. ಈಗ 10 ಜನರ ರಾಜ್ಯ ಕಾಂಗ್ರೆಸ್ ನಾಯಕರ ತಂಡ ದೆಹಲಿಗೆ ಹೋಗ್ತಾ ಇದೆ. ಈ ಬಜೆಟ್ ಅಧಿವೇಶನ ಮುಗಿಲಿ ಅಂತಾನೆ ಅವರೆಲ್ಲ ಕಾಯ್ತಾ ಇದ್ರು. ಈಗ ದೆಹಲಿಗೆ ಹೋಗಿ ಇಡೀ ಚಿತ್ರಣವನ್ನು ಬಿಚ್ಚಿಟ್ಟು ಹೈಕಮಾಂಡ್ಗೆ ಮನವರಿಕೆ ಮಾಡುವಂತಹ ಪ್ರಯತ್ನ ಮಾಡ್ತಾರೆ. ಅರ್ಥಾತ್ DK ಅವರ ವಿರುದ್ಧ ಚಾರ್ಜ್ ಶೀಟ್ ಸಲ್ಲಿಕೆ ಮಾಡ್ತಿದ್ದಾರೆ. ವೀಕ್ಷಕರೇ, ಇವೆಲ್ಲವನ್ನ ನಾವು ಗಮನಿಸಿದ್ರೆ ನೇರವಾಗಿ ಇದು ಉಪಮುಖ್ಯಮಂತ್ರಿ DK ಶಿವಕುಮಾರ್ ಅವರನ್ನ ಗುರಿಯಾಗಿಸಿರುವ ಸಂಗತಿ ಅನ್ನೋದು ಬಯಲಾಗ್ತಾ ಹೋಗುತ್ತೆ. ಅಂದ್ರೆ ಇದು ಬಣಬಡಿದಾಟದ ಭಾಗ ಅನ್ನೋದು ಗೊತ್ತಾಗುತ್ತೆ. ವೀಕ್ಷಕರೇ, ನಿಮ್ಮೆಲ್ಲರಿಗೂ ಗೊತ್ತು, ರಾಜ್ಯದಲ್ಲಿ ಕಾಂಗ್ರೆಸ್ ಅಧಿಕಾರಕ್ಕೆ ಬಂದ ದಿನದಿಂದಲೂ ಮುಖ್ಯಮಂತ್ರಿ ಪದವಿ ಮೇಲೆ ಅಧಿಕಾರ ಹಂಚಿಕೆ ವಿಚಾರದಲ್ಲಿ ಚರ್ಚೆ ನಡೀತಾ ಇದೆ. ಇನ್ನು ಇತ್ತೀಚೆಗೆ KPCC ಅಧ್ಯಕ್ಷರ ಬದಲಾವಣೆ ಹಾಗೆ ಹೆಚ್ಚುವರಿ DCM ಹುದ್ದೆ ಬೇಕು ಅನ್ನೋದ್ರ ಬಗ್ಗೆನೂ ಒತ್ತಾಯಗಳು ಕೇಳಿ ಬರ್ತಾ ಇದೆ. ಯಾರಿಂದ ಈ ಹೇಳಿಕೆ ಬರ್ತಾ ಇದೆ? ಸಿದ್ದರಾಮಯ್ಯ ಅವರ ಬೆಂಬಲಿಗರ ಕಡೆಯಿಂದ ಬರ್ತಾ ಇರುವಂಥದ್ದು. ಈ ಹನಿ ಟ್ರಾಪ್ ವಿಚಾರನೂ ಅದರ ಮತ್ತೊಂದು ಯುದ್ಧ. ಇದು ಫೈನಲ್ ಯುದ್ಧ ಅಂತಾನೆ ಹೇಳ್ಬೋದು. ಇಲ್ಲಿಂದ DK ಶಿವಕುಮಾರ್ ಅವರ ರಾಜಕೀಯ ಆಟಕ್ಕೆ ಬಹುತೇಕ ಬ್ರೇಕ್ ಬೀಳುತ್ತೆ. ಸಿದ್ದು ಬಣ ಬಹಳ ಸ್ಟ್ರಾಂಗ್ ಆಗಿದೆ. ಸಚಿವರಾದ ರಾಜಣ್ಣ, ಸತೀಶ್ ಜಾರಕಿಹೊಳಿ ಇನ್ನಿತರ ಸಿದ್ದರಾಮಯ್ಯ ಪರಮಾಪ್ತ ಬಳಗದಲ್ಲಿ ಗುರುತಿಸಿಕೊಂಡಿರುವಂತಹ ಸಚಿವರುಗಳನ್ನು ಕಾಂಗ್ರೆಸ್ ಹೈಕಮಾಂಡ್ಗೂ ಕಂಟ್ರೋಲ್ ಮಾಡೋದಕ್ಕಾಗ್ತಾ ಇಲ್ಲ. ಮತ್ತೊಂದು ವಿಚಾರ ಅಂತ ಹೇಳಿದ್ರೆ, ನೀವು ಸಹ ಗಮನಿಸಿರ್ಬೋದು, CM ಯಾವುದಕ್ಕೂ ಪ್ರತಿಕ್ರಿಯೆ ನೀಡ್ತಾ ಇಲ್ಲ. ಈ ಹೇಳಿಕೆ ಕೊಡಬೇಡಿ, ಇದೆಲ್ಲ ಪಕ್ಷಕ್ಕೆ ಡ್ಯಾಮೇಜ್ ಆಗುತ್ತೆ, ಯಾವತ್ತೂ ಈ ರೀತಿಯಾಗಿ ತಮ್ಮ ಬೆಂಬಲಿಗರನ್ನು ತಡೆಯೋದಕ್ಕೆ ಹೋಗಿಲ್ಲ. ಹೀಗಾಗಿ ಇದೆಲ್ಲದರ ಹಿಂದೆ ಸಿದ್ದರಾಮಯ್ಯ ಅವರು ಅಥವಾ ಪರಮೇಶ್ವರ್ ಅವರು ಸಹ ಇಲ್ಲ ಅಂತ ಹೇಳೋದಕ್ಕೆ ಸಾಧ್ಯ ಇಲ್ಲ. ತಮ್ಮ ಬೆಂಬಲಿಗರ ಹೇಳಿಕೆಗಳ ಬಗ್ಗೆ ಅವರು ಮೌನವಾಗಿದ್ದಾರೆ. ಆದರೆ ಆಕ್ಷನ್ ನಡೆದ ಮೇಲೆ ರಿಯಾಕ್ಷನ್ ಕೊಡೋದ್ರಲ್ಲಿ ಮಾತ್ರ ಸಿದ್ದರಾಮಯ್ಯ ಅವರು ಹಿಂದೆ ಬಿದ್ದಿಲ್ಲ. ಈ ರಿಯಾಕ್ಷನ್ಗಳೇ ಅವರ ರಾಜಕೀಯ ತಂತ್ರ ಏನು ಅನ್ನೋದನ್ನು ಸ್ಪಷ್ಟಪಡಿಸುತ್ತೆ. ಸದನದಲ್ಲಿ ಪರಮೇಶ್ವರ್ ಅವರು ತನಿಖೆ ಮಾಡಿಸ್ತೀನಿ ಅಂತ ಹೇಳಿದ ಬೆನ್ನಲ್ಲೇ ಯಾರಾದರೂ ಇರಲಿ, ನಿಮ್ಮ ಪಕ್ಷದವರೂ ಆಗಿರಲಿ ಅಥವಾ ನಮ್ಮ ಪಕ್ಷದವರೇ ಆಗಿರಲಿ, ಯಾರನ್ನು ಬಿಡೋದಿಲ್ಲ ಅಂತ ಗುಡುಗಿದ್ದಾರೆ. ಸಾರ್ವಜನಿಕರಿಗೂ ನಮ್ಮ ಸರ್ಕಾರ ರಕ್ಷಣೆ ಕೊಡುತ್ತೆ, ಸಚಿವರಿಗೂ ರಕ್ಷಣೆ ಕೊಡುತ್ತೆ ಅಂತ ರಾಜಣ್ಣ ಪರವಾಗಿ ಬ್ಯಾಟ್ ಬೀಸಿದ್ದಾರೆ. ಆ ಮೂಲಕ ವಿರೋಧಿ ಬಣಕ್ಕೆ ಒಂದು ಖಡಕ್ ಸಂದೇಶವನ್ನು ರವಾನೆ ಮಾಡಿದ್ದಾರೆ. ಆ ಮೂಲಕ ಈ ಹನಿ ಟ್ರಾಪ್ ಕಿಂಗ್ ಪಿನ್ಗೆ ಶಾಕ್ ಕೊಟ್ಟಿದ್ದಾರೆ ಅಂತ ಹೇಳ್ಬೋದು. ವೀಕ್ಷಕರೇ, ಮತ್ತೊಂದು ವಿಚಾರವನ್ನು ನಾವು ಗಮನಿಸಬೇಕು. ಅದು ಸದನದಲ್ಲಿ ಯತ್ನಾಳ್ ಹಾಗೆ ಸುನೀಲ್ ಕುಮಾರ್ ಅವರು ಆಡಿದಂತಹ ಮಾತು. ಮುಖ್ಯಮಂತ್ರಿ ಆಗೋದಕ್ಕೆ ಈ ರೀತಿಯೆಲ್ಲ ರಾಜಕಾರಣ ಮಾಡಬೇಕಾ?
ಮುಖ್ಯಮಂತ್ರಿ ಆಗೋದಕ್ಕೆ ಬಯಸ್ತಿರೋರೇ ಈ ಹನಿ ಟ್ರ್ಯಾಪ್ ಪ್ಲಾನ್ ಮಾಡಿದ್ದಾರೆ, ಈ ರೀತಿಯೆಲ್ಲ ಮಾಡಿದ್ದಾರೆ ಅಂತ ಓಪನ್ ಆಗಿ ಹೇಳ್ಕೊಂಡಿದ್ದಾರೆ. ವೀಕ್ಷಕರೇ, ಈ ಎಲ್ಲ ವಿಚಾರವು ಕಾಂಗ್ರೆಸ್ ಹೈಕಮಾಂಡ್ಗೆ ತಲುಪಿದೆ. ರಾಜ್ಯದ ಬೆಳವಣಿಗೆಗಳನ್ನು ಅವರು ಸೂಕ್ಷ್ಮವಾಗಿ ಗಮನಿಸ್ತಾ ಇದ್ದಾರೆ. ಇದರ ಬೆನ್ನಲ್ಲೇ ಈಗ ಸಚಿವರ ತಂಡ ದೆಹಲಿಗೆ ಹೋಗ್ತಾ ಇರುವಂಥದ್ದು. ಅಲ್ಲಿ ರಾಜಣ್ಣ ಅವರ ವಿರುದ್ಧ ನಡೆದಂತಹ ಹನಿ ಟ್ರ್ಯಾಪ್ನ ಕೆಲವೊಂದಷ್ಟು ಸಾಕ್ಷಿಗಳು, ಹಾಗೆ ಆ ಯುವ ನಾಯಕನ ತಪ್ಪೊಪ್ಪಿಗೆಯ ವಿಡಿಯೋ ನೋಡಿ ನಮ್ಮ ವಿರೋಧಿ ಬಣ ಏನೆಲ್ಲ ಮಾಡ್ತಾ ಇದೆ ಅನ್ನೋದಕ್ಕೆ ಸಾಕ್ಷಿ ಸಮೇತವಾಗಿ ವರಿಷ್ಠರ ಮುಂದೆ ಇಟ್ಟು ಚಾರ್ಜ್ ಶೀಟ್ ಸಲ್ಲಿಸೋದಕ್ಕೆ ದೆಹಲಿಗೆ ಹೋಗ್ತಾ ಇದೆ. ವೀಕ್ಷಕರೇ, ಇದಿಷ್ಟು ಈ ಹನಿ ಟ್ರ್ಯಾಪ್ ಹಿಂದಿರುವ ರಾಜಕೀಯ ತಂತ್ರದ ಕುರಿತಾಗಿ. ಹಾಗಾದರೆ ವೀಕ್ಷಕರೇ, ಇತ್ತೀಚಿನ ಈ ಹಾದಿ ತಪ್ಪಿದ ರಾಜಕಾರಣದ ಕುರಿತಾಗಿ ನೀವೇನಂತೀರಾ? ಇದೆಲ್ಲದಕ್ಕೂ ಪರಿಹಾರ ಏನು? ಹಾಗಾದರೆ ತಪ್ಪದೆ ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ಕಮೆಂಟ್ ಮೂಲಕವಾಗಿ ತಿಳಿಸಿ. ಧನ್ಯವಾದಗಳು ವೀಕ್ಷಕರೇ.